ಗಂಗಾವತಿ ಪರಿಸರದ ತುಂಬ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೇರೆ ಬೇರೆ ಕಾರಣಗಳಿಗೆ ತುಂಬ ಬೆಳೆದಂಥ ಈ ಪ್ರದೇಶ ಈ ಗಂಗಾವತಿ ಅನ್ನುವಂಥದ್ದು. ಆ ಪ್ರದೇಶದಲ್ಲಿ ಜನಿಸಿರುವಂತಹ ನಮ್ಮ ಜಿ ಶಿವಲಿಂಗಪ್ಪ ಎನ್ನುವಂಥ ನಾಯಕರ ಜೊತೆಗೆ ನಾನು ಮತ್ತೊಮ್ಮೆ ನನ್ನ ಸಂದರ್ಶನದ 2ನೇ ಭಾಗವನ್ನು ಆರಂಭಿಸ್ತಾ ಇದ್ದೇನೆ. ಸರ್, ನನ್ನ ಮೊದಲನೇ ಭಾಗದಲ್ಲಿ ನೀವು ಅಧ್ಯಯನ, ಓದು, ಅಣ್ಣ ತಮ್ಮಂದಿರ ಸಹಾಯ, ಊರಿನ ಪರಿಸರದ ಬಗ್ಗೆ ಮಾತಾಡಿದ್ರಿ. ಮತ್ತು ಈ ಜಿ ಉಮಾದೇವಿ ಅವರು ಕೂಡ ಅವರ ಸಾಮಾಜಿಕ ಕಾರ್ಯಗಳಲ್ಲಿ ಒಟ್ಟೊಟ್ಟಾಗಿ ಕೆಲಸ ಮಾಡುವ ಮೂಲಕ ಈ ಪರಿಸರದಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಯಾಕೆ ನಾನು ಜಿ ಶಿವಲಿಂಗಪ್ಪನವ್ರ ಜೊತೆಗೆ ನಾನು ಕೂರಿಸಿದ್ದೀನಿ ಅಮ್ಮವ್ರನ್ನ ಅಂತಂದರೆ, ಶರಣ ಸಾಹಿತ್ಯ ಸಂಘಟನೆಗಳನ್ನು, ಶರಣ ಸಾಹಿತಿಗಳನ್ನು, ಶರಣರನ್ನು, ಆ ಮನಸ್ಥಿತಿ ಇರುವಂಥ ಜನರನ್ನು ಸಂಘಟಿಸಿ ತುಂಬ ಅದ್ಭುತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಜೊತೆಗೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಇಬ್ಬರು ದಂಪತಿಗಳನ್ನು ನಾನು ಈ ಸಂದರ್ಭದಲ್ಲಿ ಕೂರಿಸಿ ಮಾತಾಡಲಿಕ್ಕೆ ಬಯಸ್ತೇನೆ. ಸರ್, ಈಗ ನಿಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿ, ನಂತರ ಅಮ್ಮವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ತಂದೆ ಯಾಕೆ ನಿಮಗೆ ಪ್ರೇರಣೆ? ನಿಮ್ಮ ತಂದೆ ತಾಯಿ ಕೊಟ್ಟಂಥ ಕೊಡುಗೆ ಬಗ್ಗೆ ಮಾತಾಡಿ. ನೀವು ಈಗಾಗಲೇ ನಾವು ಮಾತಾಡಿದಂತೆ ನಾವು ಮೊದಲು ಎಲ್ಲ ರೀತಿಯಿಂದನೂ ಸಹಾಯ ಸಹಕಾರ, ಬಡತನ ಇದ್ದರೂ ಕೂಡ ಬಡತನದಲ್ಲೂ ಕೂಡ ನಮ್ಮಪ್ಪ ಎಲ್ಲ ರೀತಿಯಿಂದ ಸಹಾಯ ಮಾಡ್ಕೊಂಡು ಬಂದ. ಅಂದರೆ ಏನಾಗ್ತಿತ್ತು ಅಂತಂದರೆ, ಇವು ಯಾವುದೇ ಸ್ಕೂಲ್ಗಳಿಗೆ ವಿಸಿಟ್ ಕೊಡ್ಬೇಕಾದ್ರೆ ಇದನ್ನು ನಮ್ಮನ್ನ ಲೇಜಮ್ ಮಾಡೋಕೆ, ಇದು ಎಕ್ಸಸೈಸ್ ಮಾಡೋಕೆ, ಕಬಡ್ಡಿ ಆಡೋ ಸಲುವಾಗಿ ಕರ್ಕೊಂಡು ಹೋಗ್ತದೆ ಟೀಮ್. ಅದಕ್ಕೆ ರೊಕ್ಕ ಬೇಕಾಗ್ತದೆ. ಇಷ್ಟು ರೊಕ್ಕ ಕೊಡ್ರಿ ಮತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ಅದಕ್ಕೆಲ್ಲ ಕೇಳಿ ಹಿಂಗೈತೆ ಅಪ್ಪ ಹೋಗ್ಬೇಕಂತಂದ್ರೆ ಆಯ್ತು ಅಂತಂದು ಹೇಳಿ ಕೊಡ್ದದ್ದು ರೊಕ್ಕ. ನಮ್ಗೆ ಹೋಗಿ ನಾವೆಲ್ಲ ಮಾಡ್ಕೊಂತಾನೆ ಬರ್ತಾ ಇದ್ವಿ. ಅದ್ರ ಜೊತೆಗೆ ಆತ ಕೂಡ ಅಭ್ಯಾಸ ಮಾಡ್ತಾ ಇದ್ದ. ಧಾರ್ಮಿಕ ಪುಸ್ತಕಗಳನ್ನು ಓದ್ತಾ ಇದ್ದ, ಜ್ಯೋತಿಷ್ಯದ ಪುಸ್ತಕಗಳನ್ನು ಓದ್ತಿದ್ದ. ಹಿಂಗಾಗಿ ಅದ್ರ ಬಗ್ಗೆ ನನಗೂ ಕೂಡ ತಿಳಿಸ್ಕೊಡ್ತಾ ಇದ್ದ. ಇಷ್ಟು ಆ ಕಾಲದಲ್ಲೇ ಇಷ್ಟು ನಕ್ಷತ್ರಗಳು, ಇಷ್ಟು ನಕ್ಷತ್ರಗಳು, ಇಷ್ಟು ವಾರಗಳು, ಇಂಥ ತಿಥಿ, ಈ ತಿಥಿ ಬಂದತೆ ಇದಾಗ್ತತೆ. ಆಮೇಲೆ ಇದೇನು ಗ್ರಹಣಗಳು ಯಾವಾಗ್ತವ, ಗ್ರಹಣ ಯಾವಾಗ ಬರ್ತತೆ, ಅವುಗಳೆಲ್ಲ ಬಗ್ಗೆ ನಮಗೆ ತಿಳಿಸ್ಕೊಡೋದಂತ. ಹಿಂಗಾಗಿ ನನಗೆ ಅದ್ರ ಬಗ್ಗೆ ಭಾಳಷ್ಟು ನಾಲೆಜ್ ಇತ್ತು. ಆಮೇಲೆ ಆಯುರ್ವೇದ ಔಷಧ ಕೂಡ ಕೊಡ್ತಾ ಇದ್ದೆ ನಮ್ಮಪ್ಪರು. ಹೌದು, ಆಯುರ್ವೇದ ಔಷಧಗಳು ಮಾಡೋಕೆ ನನಗೆ ಕರ್ಕೊಂಡು ಹೋಗ್ತಿದ್ದ, ಮಾಡ್ತಿದ್ವಿ ನಾವು. ಹಿಂಗಾಗಿ ಆಯುರ್ವೇದದ ಬಗ್ಗೆ ಕೂಡ ನನಗೆ ನಾಲೆಜ್ ಬರಂತೆ ಪ್ರೇರಣೆ ಆಯಿತು ಅವಾಗ. ಈ ರೀತಿ ಎಲ್ಲ ಆಯುರ್ವೇದದಲ್ಲಿ ಏನು ಬೇಕೋ ಅದೆಲ್ಲ ಔಷಧಗಳನ್ನು ನಾನು ಸ್ವತಃ ಮಾಡ್ತಿದ್ವಿ, ಮನೆಯಲ್ಲಿ ಮಾಡಿ ಕೊಡ್ತಾ ಇದ್ವಿ. ಹಿಂಗಾಗಿ ಎಷ್ಟೋ ಜನ ಇವರಿಗೆ ಮಕ್ಕಳಾಗಲಾರ್ದವರಿಗೆ ಮುಟ್ಟೊಟ್ಸುಲಿ ಅಂತಂದೇಳಿ ಬರ್ತದಲ್ಲ, ಆ ಇದ್ದಂಥ ಹೆಣ್ಮಕ್ಳಿಗೆ ಔಷಧ ಕೊಟ್ಟು ಆಗುವಂತೆ ಮಾಡಿದರು. ಭಾಳಷ್ಟು ಜನ ನಮ್ಮಿಂದ ಇದು ಮಾಡಿದರು. ಈಗ ಏನಾಯಿತು ಅದು ಒಂದೊಂದು ಸಲ ಅಂತಂದರೆ, ಕೆಲವ್ರು ಇವ್ರ ಕಡೆಯಿಂದ ಔಷಧ ತಗೊಂಡ್ರೆ ನಮಗೆ ಮಕ್ಕಳಾಗ್ತಾವ ಅಂತಕ್ಕಂಥ ಭಾವನೆ ಭಾಳಷ್ಟು ಜನರಲ್ಲಿ ಬಂದ್ಬಿಟ್ಟದ್ದು. ಹಿಂಗಾಗಿ ಅವರೇ ಶಕ್ತಿ, ಅವರ ಪ್ರೇರಣೆ, ಅವರ ಮಾರ್ಗದರ್ಶನದಲ್ಲೇ ನಾನು ಔಷಧ ಮಾಡ್ತಾಯಿದ್ದು. ಅವ್ರು ಹೋದ್ಮೇಲೆ ಅವ್ರು ಕೂಡ ಕೆಲವು ಔಷಧಗಳನ್ನ ನಾನು ಮಾಡಿಕೊಟ್ಟೆ. ಭಾಳಷ್ಟು ಜನ ಅದನ್ನ ತಗೊಂಡು ಇದು ಮಾಡ್ಕೊಂತ ಹೋದರು. ಆದರೆ ನಾನು ಹೇಳಿದಂತೆ ಅವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಬಕತ್ತಿದ್ರು. ಮಿಸ್ಯೂಸ್ ಅಂತಂದ್ರೆ ಸುಮ್ಮನೆ ಔಷಧ ಇರ್ಲಿಕ್ಕೂ ಕೂಡ ಮಕ್ಕಳು ಬೇಕೆಂಬ ದೃಷ್ಟಿಕೋನದಿಂದ ಔಷಧ ತಗೊಂಡು ಹೋಗೋರು. ಅದು ಕೆಲವ್ರಿಗೆ ಅದು ಸೈಡ್ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಮುಟ್ಟೊಟ್ಟು ಸುಲಿ ಇದ್ದವ್ರಿಗೆ ಔಷಧ ತಗೊಂಡಪ್ಪ ಅಂತಂದ್ರೆ ಅದು ಮುಟ್ಟೊಟ್ಟು ಸುಲಿ ಹೋಗ್ತಿತ್ತು, ಮಕ್ಕಳಾಗ್ತಿದ್ವು. ಮುಟ್ಟೊಟ್ಟು ಸುಲಿ ಇರಲಾರ್ದವ್ರ ಸಮಿತಿಗೆ ನನಗೆ ಮಕ್ಕಳಾಗ್ತಾವೆಂಬ ಭರವಸೆಯಿಂದ ಅದನ್ನ ತಗೊಂಡ್ರೆ ಅದು ಸೈಡ್ ಎಫೆಕ್ಟ್ ಆಗಿ ಕೆಲವರು ಡಾಕ್ಟ್ರ್ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದು ಕೆಲವರು ಅದನ್ನ ನನಗೆ ಇದು ಮಾಡಿದರು. ಮಾಡೋಕ್ಕೆ ಯಾಕೆ ಹೋಗ್ತೀರಿ, ಅದನ್ನೆಲ್ಲ ಡೇಂಜರ್, ಅದು ಅಗ್ನೇ ಹಿಂಗೆ ಆಗ್ತದೆ. ಸರಿ ಬಿಡೋದಂದ್ರೆ ಅವಾಗಿಂದ ನಾನು ಅದನ್ನ ಔಷಧಗಳು ಮಾಡೋದು ಬಿಟ್ಟೆ. ಏನು ಈ ರೀತಿ ನಾನು ಎಲ್ಲ ರೀತಿಯ ಜ್ಞಾನವನ್ನು ನಮ್ಮಪ್ಪ ನನಗೆ ಕೊಟ್ಟ. ಏನು ಆತನ ಮಾರ್ಗದರ್ಶನ ಅಥವಾ ಪ್ರೇರಣೆ ಅಂತಲೇ ನಾನು ಮಾಡ್ಕೊಂಡು ಬಂದು ಧಾರ್ಮಿಕವಾಗಿ ಪುಸ್ತಕಗಳನ್ನು ಇದು ಮಾಡ್ಕೊಂತ ಹೋದ. ದೇವಿ ಪುರಾಣದ ಪುಸ್ತಕಗಳು ಕೂಡ ಕೊಡಿಸಿದ.
ಫಾದರ್. ಹಿಂಗಾಗಿ ನಾನು ಈ ದೇವಿ ಪುರಾಣ ಪುಸ್ತಕಗಳನ್ನೆಲ್ಲ ದೇವಿ ಪುರಾಣದ ಬಗ್ಗೆ ಓದೋಕೆ ಒಬ್ಬ ಆಸಕ್ತಿ ಬೆಳೀತು. ನಾನು ದೇವಿ ಪುರಾಣ ಓದ್ತಾ ಅನ್ನೋದು ಗೊತ್ತಾದ ಕೂಡಲೇ ಆ ಗುಡಿಗೆ ಅಲ್ಲಿವರೆಗೆ ತಾನೇ ನಡ್ಕೊಂತ ಬರ್ತದ, ಅಲ್ಲಿ ನಡ್ಕೊಂತ ಬಂದು ಅದು ಬ್ಯಾಟ್ರಿ ತಾನೇ ಹಿಡ್ಕೊಂಡು ಬ್ಯಾಟ್ರಿ ತಗೊಂಡು ಬಂದೆ, ಬ್ಯಾಟ್ರಿ ಬಿಟ್ಕೊಂತ ಬರ್ತದೆ ಅಲ್ಲಿದ್ದಲ್ಲಿ. ಹಿಂಗ ಅಲ್ಲಿ ಬಂದು ಕುಂತ್ಕೊಂಡು ಎಲ್ಲ ಕೇಳಿ ವಾಪಸ್ ಬರ್ತಾ ಇದ್ದ. ಹಿಂಗಾಗಿ ಜನರಿಗೆ ಎಲ್ಲರಿಗೂ ಒಳ್ಳೆ ಇಂಪ್ರೆಷನ್ ಆಯ್ತು. ಅದು ನಮ್ಮ ಎಲ್ಲ ರೀತಿಯಿಂದ ನಾವಪ್ಪ ನನಗೆ ಸಹಾಯ ಸಹಕಾರ ಮಾಡೋದ್ರಿಂದ ನನಗೆ ಇದಾಯಿತು. ಆಮೇಲೆ ಧಾರ್ಮಿಕವಾಗಿ ಹೆಂಗೆ ನಡ್ಕೋಬೇಕು, ಆಮೇಲೆ ಸಾಮಾಜಿಕದಲ್ಲಿ ಯಾವ ರೀತಿ ಬಾಳ್ವೆ ಮಾಡಬೇಕು, ಹೆಣ್ಣು ಗಂಡುಗಳ ನಡುವೆ ಯಾವ ರೀತಿ ನಾವು ಸಂಪರ್ಕ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ನಾವು ನಡಿಬೇಕು, ಗುರುಗಳ ಕಡೆಯಿಂದ ಹೆಂಗೆ ನಡಿಬೇಕು, ಸ್ವಾಮಿಗಳ ಕಡೆಯಿಂದ ಹೆಂಗೆ ಇದು ಮಾಡಬೇಕು, ಅವೆಲ್ಲವನ್ನು ನಾವಪ್ಪ ನಮಗೆ ಕಲಿಸ್ಕೊಡ್ತದೆ. ಹಿಂಗಾಗಿ ನಾನು ಎಲ್ಲ ರೀತಿಯ ಆಸಕ್ತಿ ಬೆಳೆಯೋಕ್ಕೆ ಕಾರಣ ಆಯಿತು. ನಿಮ್ಮ ಬದುಕಿನ ರೋಲ್ ಮಾಡಲ್ ನಿಮ್ಮ ಫಾದರ್ನೇ? ನಮ್ಮ ಫಾದರ್ನಲ್ಲಿ ನಿಮ್ಗೆ ರೋಲ್ ಮಾಡಲ್, ನಿಮ್ಮ ಮಾದರಿ, ದೊಡ್ಡ ಶಕ್ತಿ ನಿಮ್ಗೆ. ಹೌದು, ಎಲ್ಲ ರೀತಿಯಿಂದ ದೊಡ್ಡ ಶಕ್ತಿ ಮತ್ತು ದೊಡ್ಡ ಆಸರೆ. ಖಂಡಿತ ಸರ್. ಏನೇ ಮಾಡಲಿ ಸಪೋರ್ಟ್ ಮಾಡ್ತಿದ್ದೆ, ಮಗನ ಸಪೋರ್ಟ್ ಮಾಡ್ತಿದ್ದೆ, ಬೇಡ ಅಂತ ಹೇಳ್ತಿರ್ಲಿಲ್ಲ. ಅಮ್ಮ, ನಿನಗೇನು ಅನ್ಸುತ್ತೆ, ಅವ್ರ ಫಾದರು ಮತ್ತು ಅವ್ರ ತಾಯಿಯವ್ರು ನೀವು ನೋಡಿದ್ರು, ನೀವು ಕಂಡ್ಕೊಂಡಾಗೆ? ಅದೇ ಟೈಮಿಗೆ ನಮ್ಗೆ ಜಗತ್ತಲ್ಲಿ ಪುರಾಣ ಪ್ರಾರಂಭ ಮಾಡಿದ್ರು. ಪುರಾಣ ಪ್ರಾರಂಭ ಮಾಡಿದಾಗ ಸ್ವಾಮಿಯವರು ಒಂದು ತಿಂಗಳವರೆಗೂ ಒಬ್ಬರ ಮನೇಲಿ ಇರೋರು. ಅವ್ರಿಗೆ ಸ್ಥಳ ಬೇಕು, ಯಾರು ಮನೆಗೆ ಇಟ್ಕೊಂತಾರೆ, ಅವ್ರ ಪೂಜೆ ಸ್ನಾನ ಊಟದ್ದು ಯಾರು ಮಾಡ್ತಾರೆ ಅಂದ್ರೆ ಇವ್ರ ತಂದೆ ಮುಂದೆ ಬಂದರು, ನಾವು ಮಾಡೋಣ ಅಂತ. ಕುಟುಂಬದಲ್ಲಿ ಕೂಡ ಮಗ ದುಡಿಯೋ ಧೈರ್ಯ ಇತ್ತು ಅವ್ರಿಗೆ. ಈ ಮಗ ದುಡಿಯೋ ದೊಡ್ಡ ಮಗ ಮನ್ಯಾಗ ಊಟಕ್ಕೆ ಕೊರತೆ ಇಲ್ಲ, ನಾವು ಮಾಡಿದ್ದು ಊಟ ಮಾಡ್ತಾರಲ್ಲ, ಕರೇನ ತಪ್ಪೇನೈತಿ. ಗುರುಲಿಂಗ ಜಂಗಮ ಅಂದ್ರೆ ಭಾಳ ಪ್ರೀತಿ. ಒಂದು ತಿಂಗಳವರೆಗೆ ಮನೆಯಲ್ಲೇ ಒಂದು ರೂಮ್ ಕೊಟ್ಟು ಅವ್ರಿಗೆ ಪೂಜೆ ಸ್ನಾನ. ಗುರುಲಿಂಗ ಜಂಗಮ ಗುರುಲಿಂಗ ಜಂಗಮ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ. ಹೀಗಾಗಿ ಒಟ್ಟು ಸ್ವಾಮಿಗಳು ಪುರಾಣಕ್ಕೆ ಬರ್ತಾರ ಅಂದ್ರೆ ಅವ್ರಿಗೆ ಆಧಾರ ಚಿತ್ತ ಮಾಡೋಣ, ಏನ್ ತಪ್ಪೈತೆ, ನಾವು ನಮ್ಮ ಕೈಲಾದಷ್ಟು ಮಾಡೋಣ ಅಂತೇಳಿ ಪುರಾಣ ಪ್ರಾರಂಭದಾಗ ಮೀಟಿಂಗ್ ಆದಾಗ ಯಾರ ಮನೆಯಾಗ ಗಳಿಸ್ಕೊಂಬಂದ್ರೆ ನಮ್ಮ ಮನೆಯಾಗಿರ್ಲಿ ಅಂತ ತಂದೆ ಸಪೋರ್ಟ್ ಇವ್ರಿಗೆ ಬಂತು ಬಲ. ಅಪ್ಪ ಅಮ್ಮ ಎಲ್ಲರೂ ಮಾಡಿದ್ರು. ಅಷ್ಟೊತ್ತಿಗೆ ಇವ್ರು ಅಣ್ಣಂದ್ರ 3 ಮದುವೆ ಆಗಿತ್ತು, ನಾನು ಮದುವೆ ಆಗಿ ಬಂದಿದ್ದೆ. ಮತ್ತೆ ಎಲ್ಲರೂ ಸಪೋರ್ಟ್ ಇರುವಾಗ ಇನ್ನು ಬಲ ಅಲ್ಲ, ಯಾರೇನು ಬೇಡ ಅಂತಿರ್ಲಿಲ್ಲ ಅಂತ. ಎಲ್ಲರೂ ಸಣ್ಣ ಸಣ್ಣ ಮಕ್ಕಳು ಅಂಥದ್ರಲ್ಲಿ ಅವರು ಸ್ನಾನ ಪೂಜೆ ಎಲ್ಲದಕ್ಕೂ ಎಲ್ಲರೂ ಸೇರಿ ಮಾಡ್ತಿದ್ವಿ. ಇವ್ರ ತಾಯಿಯಂದ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ಏನೇ ಮಾಡಲಿ ಯಾರು ಬೇಡ ಅಂಬರ್ ಇರಲಿಲ್ಲ. ಅಣ್ಣಂದ್ರಾಗ್ಲಿ ಏನು ಕಿರಿಕಿರಪ್ಪ ಐತಂದ ಅಂತ ಅಂಬ್ಲಿಲ್ಲ ಯಾರು. ಯಾರನ್ನೇ ಕರ್ಕೊಂಬರ್ಲಿ, RSSನವ್ರು ವಾರಕ್ಕೊಂದಿನ ಊಟಕ್ಕೆ ಅಂತೇಳಿ ಸ್ವಯಂ ಸೇವಕರಿಗೆ ಹೇಳ್ತಿದ್ರು. ಅವ್ರನ್ನ ಕರ್ಕೊಂಬಂದ್ರು ಯಾರು ಬೇಡ ಅಂಬ್ಲಿ. ಕುಟುಂಬ ನಮ್ದು, ಕೂಡು ಕುಟುಂಬ. ಆ ಕಾಲದಲ್ಲೇ ಇದೇ ಊರಲ್ಲಿ? ಇದೇ ಊರಲ್ಲೇ. ನೋಡಿ, ಕರ್ನಾಟಕದ ಜನರಿಗೆ ನಾನು ಮತ್ತೊಮ್ಮೆ ಬೆಳ್ಕೊಳ್ಳೋದೇನೆ ಅಂತಂದರೆ, ಇದು 80-90ರ ದಶಕದಲ್ಲಿ ನಡೆಯತಕ್ಕಂಥ ಪ್ರಸಂಗ. ತಂದೆ ಕೊಟ್ಟಂಥ ಸಾಂಸ್ಕೃತಿಕ ಗುಣಗಳನ್ನು, ಅವರ ಔದಾರ್ಯವನ್ನು, ಅವರ ಬದುಕನ್ನು ರೂಪಿಸಿಕೊಂಡು ಇವತ್ತು ಬಹುಮುಖ ವ್ಯಕ್ತಿತ್ವದ ನಾಯಕರಾಗಿದ್ದಾರೆ, ನಮ್ಮ ಕಣ್ಮುಂದೆ ಸಂಘಟಕರಾಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ. ಇಂಥವರು ಸಿಗೋದು ಭಾಳ ಅಪರೂಪ. ತಂದೆ ಹಾಕಿ ಕೊಟ್ಟಂಥ ಮಾರ್ಗದಲ್ಲಿ ನಡೆದಿದ್ದಾರೆ ಅನ್ನುವಂಥ ಮಾತನ್ನು ನಮ್ಮ ಶ್ರೀಮತಿಯವರಂಥ ಅವರು ಕೂಡ ತುಂಬ ಚೆನ್ನಾಗಿ ಕಟ್ಕೊಟ್ರು ಮಾತನ್ನು, ಅವರ ಬದುಕಿನ ಅನುಭವದ ರೀತಿಯನ್ನು. ಗುರು ಲಿಂಗ ಜಂಗಮ ಎನ್ನುವಂಥ ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡು ತುಂಬ ಚೆನ್ನಾಗಿ ಜನರಿಗೆ ಮಂದಟ್ ಮಾಡಿಕೊಟ್ರು. ತಂದೆಯ ಸಂಸ್ಕಾರ ಮಕ್ಕಳಿಗೆ ಬರ್ತದೆ ಅಂತ ಕಾರಣ ಶ್ರೀಮಾನ್ ಜಿ ಶಿವಲಿಂಗಪ್ಪನವರೇ ಅದಕ್ಕೆ ಉದಾಹರಣೆಯಾಗಿ ಉದಾಹರಣೆಯನ್ನು ನಾನು ಈಗ ಕೊಡ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ನಿಮ್ಮ ಆರಂಭದಲ್ಲಿ ನೀವು ಸಮಾಜ ಸೇವೆ ಮಾಡಲಿಕ್ಕೆ ಏನು ಪ್ರೇರಣೆ ಆಯ್ತು ಸರ್ ನಿಮಗೆ? ನನಗೆ ಮೂಲ ಕಾರಣ ಏನಂತಂದರೆ ನಮ್ಮಪ್ಪರೇ ನನಗೆ ಮೂಲ ಕಾರಣ ಏನು, ಸಮಾಜ ಸೇವೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಬರ್ಬೇಕು ಎಂಬುದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅವ್ರು ಏನು ಹೇಳ್ತಿದ್ರು ಅಂದರೆ, ಬಾಯಿ
ಕಚ್ಚೆ, ಹ್ಮ್ ಕೈ ಹ್ಮ್ ಮೂರು ಬಂದು ಬರ್ತಿತ್ತಂತಂದ್ರೆ ಎಲ್ಲಿ ಹೋದ್ರು ನೀನ್ ಗೆಲ್ತಿ, ಹ್ಮ್ ಅಬ್ಬಾ ಹ್ಮ್ ಯಾರು ನಿನ್ಗೆ ಇದು ಆಗೋದಿಲ್ಲ ಹ್ಮ್ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಹ್ಮ್. ಆಮೇಲೆ ನೀನು ಎಲ್ಲಿಗೆ ಹೋಗಲಿ ಹ್ಮ್ ಕೂಡ್ಬೇಕಾದ್ರೆ ಹ್ಮ್ ಯಾರು ಎಬ್ಬಿಸಿರ್ಬಾರ್ದು ಹ್ಮ್ ಅಂತಲ್ಲಿ ಕೂಡ್ಬೇಕು ಅಂತ ಹೇಳ್ತಿದ್ದ. ಹ್ಮ್ ಹ್ಮ್ ಅಂದ್ರೆ ಈಗ ನಾವು ಈ ಕುರ್ಚಿ ಖಾಲಿ ಐತಿ ಇಲ್ಲಿ ಕುರ್ಚಿ ಮ್ಯಾಗ ಕೂಡಂಗಿಲ್ಲ ನಾವು. ಹ್ಮ್ ಹ್ಮ್ ಎಲ್ಲಿ ಸಾರ್ವಜನಿಕ 4 ಮಂದಿ ಎಲ್ಲ ಕೂಡ್ಬೇಕು ಅಲ್ಲಿ ಕೂಡ್ಬೇಕು. ಹ್ಮ್ ಈಗ ನಾವು ಇದೈತಂತ ನಾವು ಅಲ್ಲಿ ಕುಂತೀವಪ್ಪ ಅಂತಂದ್ರೆ ಯಾರು ಬಂದು ಎಬ್ಬಿಸ್ಬೋದು ನಮ್ಮನ್ನ. ಅಬ್ಬಬ್ಬಾ ಅಬ್ಬಬ್ಬಾ ಹಾಂ 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 ಆದ್ರೆ ಇಲ್ಲಿ ಕುಂತೀವಪ್ಪ ಅಂತಂದ್ರೆ ಯಾರು ಎಬ್ಸಿದಾರೆ ನಮ್ಮನ್ನ? ಅಯ್ಯೋ ಅಬ್ಬಬ್ಬಾ ಹಾಂ ಆದ ಕಾರಣ ಎಲ್ಲರಿಗೂ ಅದಕ್ಕೆ ನಮ್ಮ ಲೆವೆಲ್, ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂಥ ಸ್ಥಳದಲ್ಲಿ ನಾವು ಕೂಡ್ಬೇಕು ಹಾಂ ಅಂತ ಮಾರ್ಗದರ್ಶನ ಮಾಡ್ತಿದ್ರು. ಹಾಂ. ಆಮೇಲೆ ಮೂತ್ರ ಮಾಡಿದಂದ್ರೆ ಹ್ಮ್ ನೆಲ ತೆಗೆದು ಬೀಳ್ಬೇಕು ಹ್ಮ್ ಮೂತ್ರ ಮಾಡಿದಲ್ಲಿ. ಹ್ಮ್ ಅಂದ್ರೆ ಅಷ್ಟು ಇದಿರ್ಬೇಕಂತ ಅವರು ಹ್ಮ್ 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 ಇದು ಕಲ್ಪನೆ Power, ಕಲ್ಪನೆ power. ಕಲ್ಪನೆ ಒಂದು. ಪವರ್ ಅದಕ್ಕೆ ಹೇಳಿದ್ರು Guts. ಕಚ್ಚೆ, ಬಾಯಿ, ಕೈ ಶುದ್ಧ ಇರ್ಬೇಕು ಅಂತಂದ್ರೆ. ಹಾಂ ಅವು 3 ಶುದ್ಧ ಇತ್ತಪ್ಪ ಅಂದ್ರೆ ಎಲ್ಲ ಯಾರಾದ್ರೂ ಕರ್ಕೊಂತಾರೆ. ಹಾಂ ಈಗ ಯಾರ ಮನೆಗೆ ನಾವು ಓದಿ ಅಂತ ಕೇಳ್ರಿ, ಹ್ಮ್ ಅವನೇನ್ರಿ ಕಚ್ಚೆ ಕಾಸು ಮನೆ ಕರ್ಕೊಂತೀರಂತ ಸಾಮಾನ್ಯ. ಹ್ಮ್ ಹ್ಮ್ ಅದೇ ಇದಿದ್ರೆ ದೇವರತ್ತು ಮನುಷ್ಯ ಪಾತ ಹ್ಮ್ ಅದೇ ಬಾ ಅಂತಾರೆ ಮನೆ. ಅಮ್ಮಮ್ಮ ಹ್ಮ್ ಹ್ಮ್ ಹೌದು. ಹ್ಮ್ ಹ್ಮ್ ಹಿಂಗೆ ಈ ಗೈಡೆನ್ಸ್ ಅನ್ನು ನಮ್ಮಪ್ಪ ನಮಗೆ ಕೊಡ್ತಾ ಇದ್ದ, ಹ್ಮ್ ಹ್ಮ್ ಕೊಟ್ಟದ್ದ. ಹ್ಮ್ ಹ್ಮ್ ಆತನ ಮಾರ್ಗದರ್ಶನದಂತೆ ನಾನು ನಡ್ಕೊಂತ ಬಂದೆ. ಹ್ಮ್ ಹಿಂಗಾಗಿ ಸಮಾಜ ಸೇವೆಯನ್ನು ನಾವು ಮಾಡ್ಕೊಂತ ಬಂದ್ವಿ. ಹ್ಮ್ ಹ್ಮ್ ಸೊ ಈಗ ಸಮಾಜ ಸೇವೆ ನಿಮ್ಮ ಪ್ರಕಾರ ಸಮಾಜ ಸೇವೆ ಅಂದರೆ ಏನು? ಸಮಾಜದಲ್ಲಿರ್ತಕ್ಕಂಥ ನೋವಿನ ಅನುಭವಿಸ್ತಕ್ಕಂಥವ್ರು, ಬಡತನದಲ್ಲಿರ್ತಕ್ಕಂಥವ್ರು, ಹ್ಮ್ ಆಮೇಲೆ ಯಾವುದೇ ಇದಿರ್ಲಾರ್ದಂಥವ್ರಿಗೆ ಸಹಾಯ ಸಹಕಾರ ಮಾಡುವುದೇ ಒಂದು ಸಮಾಜ ಸೇವೆ. ಖಂಡಿತ. ಈಗ ಏನಾಯ್ತು ಅಂತಂದ್ರೆ ನನ್ನ ಮನೇಲಿ ಒಂದು ತುತ್ತ ಅನ್ನ ಇತ್ತಂತಂದ್ರೆ ಅದನ್ನ ಕರೆದು ನಾವು ಕೂಡ ಇಬ್ಬರು ಕಲ್ತು ಉಣ್ಬೇಕು. ಹ್ಮ್ ನಮ್ಮ ಮನೆಗೆ ಒಂದು ರೊಟ್ಟಿ ಐತೆ ಅಂದ್ರೆ ನಾನು ಹಾಕೊಂದು ಅರ್ಧ ರೊಟ್ಟಿ, ನಾವು ಅರ್ಧ ರೊಟ್ಟಿ ತಿನ್ಬೇಕು. ಹ್ಮ್ ಹಿಂಗಾಗಿ ನಮ್ಮ ಮನೆಗೆ ಒಂದು ರೊಟ್ಟಿ ಐತಿ ನಾನೆಲ್ಲಿ ಕರೆದು ಉಣಿಸ್ಲಿ ಅಂತ ಅನ್ಬಾರ್ದು ಹ್ಮ್ ಹ್ಮ್ ಅಂತಕ್ಕಂಥ ಭಾವನೆಯನ್ನು ನನಗೆ ತಿಳಿಸ್ಕೊಟ್ಟಿರ್ತ ನಮ್ಮಪ್ಪ. ಫಾದರ್ ಫಾದರ್ ನಮ್ಮಪ್ಪ ಅಪ್ಪನ ಹೆಸರು ಅಪ್ಪನ ಹೆಸರು ಹೇಳಿ. ನಮ್ಮಪ್ಪನ ಹೆಸರು ಕೊಟ್ರ ಬಸಪ್ಪ ರೀ. ಕೊಟ್ರ ಬಸಪ್ಪ. ಕೊಟ್ರ ಬಸಪ್ಪ ಗಂಜಿಪೇಟೆ ಕೊಟ್ರ ಬಸಪ್ಪ ಅಂತ. ಗಂಜಿಪೇಟೆ ಕೊಟ್ರ ಬಸಪ್ಪ. ಕೊಟ್ರ ಬಸಪ್ಪ. ತಾಯರು ತಾಯಿ ಹೆಸರು ಅಯ್ಯಮ್ಮ, ಸಣ್ಣ ಅಯ್ಯಮ್ಮ, ದೊಡ್ಡ ಅಯ್ಯಮ್ಮ ಅಂತ ಇಬ್ರು ಓಕೆ ತಾಯಂದ್ರು ತಾಯಂದರು. ಅವ್ರ ಮನೆ ನಾನು ಮತ್ತೊಮ್ಮೆ ಹೇಳೋದು ಬಯಸ್ತಂತಂದರೆ ಅವ್ರ ತಂದೆಯ ಮಾತು ಎಂಥ ಮಾತು ಅಂದರೆ, ಕೈ ಬಾಯಿ ಶುದ್ಧ ಇದ್ದರೆ ಎಲ್ಲಾದರೂ ಬದುಕ್ಬೋದು ಅನ್ನುವಂಥ ಮಾತು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಂದೆ ಹೇಳುವಂಥ ಮಾತು. ಆದರೆ ಆ ಮಾತನ್ನು ಅನುಚಾರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಜಿ ಶಿವಲಿಂಗಪ್ಪನವರ ಮಾತು ಅವ್ರ ತಂದೆಗೆ ತುಂಬ ಗೌರವ ಕೊಡುವಂಥ ರೀತಿ, ಮಾರ್ಗ ನಮಗೆಲ್ಲರಿಗೂ ಮಾದರಿ. ಈ ಮನುಕುಲಕ್ಕೆ ಮಾದರಿ ಅನ್ನುವಂಥ ಮಾತನ್ನು ಕೂಡ ಈ ಸೂಚ್ಯವಾಗಿ ಅವರು ಹೇಳಿದ್ದಾರೆ. ಜೊತೆಗೆ ಸರ್, ತಾಯಿ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ತಾಯಿ ಬಗ್ಗೆ, ನಿಮ್ಮ ತಾಯಿಯಂದ್ರ ಬಗ್ಗೆ, ಸಣ್ಣ ಅವ್ವ ದೊಡ್ಡವ್ವ, ಅವ್ರ ಬಗ್ಗೆ ನಮಗೆ ನಮ್ಮಪ್ಪಗೆ ಇಬ್ಬರು ಹೆಂಡ್ರು. ಓಕೆ. ಇಬ್ಬರು ಹೆಂಡ್ರು ಅಂತಂದ್ರೆ ಒಬ್ಬ ಅಕ್ಕ ತಂಗಿನ ನಮ್ಮಪ್ಪ ಮದುವೆ ಮಾಡಿತ್ತು. ಓಕೆ. ಹಿಂಗಾಗಿ ಭಾಳ ಆತ್ಮೀಯತೆಯಾಗಿ ಮನೆಯಲ್ಲಿ ಎಲ್ಲರೂ ಸೌಹಾರ್ದತ್ವವಾಗಿ ಬದುಕ್ತಾ ಇದ್ವಿ. ಹಿಂಗೆ ಇರ್ಬೇಕಾದ್ರೆ ಅವರು ಕೂಡ ಮತ್ತೀಗ ಹಳ್ಳಿ ಮಂದಿ ಇದರಲ್ಲೇ ಸಣ್ಣವನೇ ಸ್ವಲ್ಪ ಓದಕ್ಕೆ ಆಕೆ ಸಹಿ ಮಾಡ್ತದ್ದು. ದೊಡ್ಡವ್ರು ಸಹಿ ಓದಕ್ಕೆ ಬರ್ತಿದ್ದಿಲ್ಲ ಆಕೆಗೆ. ಆದರೆ ಲೋಕಜ್ಞಾನ, ಬಡವರು ಬಗ್ಗರು ಇಂಥವ್ರ ಬಗ್ಗೆ, ಆಮೇಲೆ ದನಕರುಗಳ ಬಗ್ಗೆ ಭಾಳ ಪ್ರೀತಿ. ದನಗಳನ್ನೆಲ್ಲ ಜೋಪಾನ ಮಾಡೋದು, ಅವುಗಳಿಗೆ ಮೇವು ಹಾಕೋದು, ನೀರು ಹಾಕೋದು, ಕುಡಿಸೋದು, ದನ ಹಾಲು ಹಿಂಡೋದು, ಮಜ್ಜಿಗೆ ಮಾಡೋದು, ಬೆಣ್ಣೆ ತೆಗೆಯೋದು ಎಲ್ಲ ಅದನ್ನು ಆಯ್ಕೆ ಮಾಡೋದು. ಹಿಂಗೆ ಖಂಡಿತ. ಹ್ಞೂ ಸರ್. ಸೂಪರ್. ಹೇಳಿ ಸರ್, ಮಾತಾಡಿ ಸರ್. ಅಮ್ಮ ನೀನು ಗ್ರಹಿಸಿದಂಗೆ ಅವ್ರ ತಂದೆ ತಾಯಿ ಬಗ್ಗೆ ನಿನಗೆ ಅನಿಸ್ತಮ್ಮ? ನೀನು ಗ್ರಹಿಸಿದ ಹಾಗೆ ನಾನು ಬಂದಾಗಲಿಂದ ನೋಡಿದ್ರೆ ಒಳ್ಳೆ ಸಂಪ್ರದಾಯ ಇತ್ತು. ಒಳ್ಳೆ ಸ್ವಸ್ಥರ ಬಗ್ಗೆ ಆದರೂ ಕೂಡ ಅಷ್ಟೇ ಗೌರವ ಕೊಡ್ತಿದ್ರು. ಸ್ವಸ್ಥರನಾಗಿ ದರ್ಬಾರ್ ಮಾಡಲಿಲ್ಲ, ಎಂದೂ ಮಾಡಿಲ್ಲ. ಸೊಸೆಯನ್ನ ಜೊತೆಯಾಗೆ ಮಾಡಬೇಕು, ನಮ್ಮನ್ನ ಹೆಚ್ಚು ದಣಿಸಬಾರ್ದು ಅಂತ ಕೆಲಸದವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಿದ್ದಾರೆ ಕೆಲಸಗಳನ್ನ. ಮತ್ತು ಅವರು ಯಾವುದೇ ಕಲಿಸ್ಲಿ, ಕಸ ಬಳದ್ರು ಕೂಡ ಅಷ್ಟು ನೀಟ್ ಅವರು ಯಾವತ್ತು
ಹೊರಗೆ ಅಂಗಳಗಸ ಬೆಳ್ಯಾಕ ಬಿಡಿಸ್ತಿದ್ದಿಲ್ಲ ನಾವು ಸ್ವಸ್ಥರನ್ನ. ಶ್ರೀಮಂತರ ಮನೆಯವ್ರು ಬಂದಾರ ಸ್ವಸ್ಥರು ಎಲ್ಲಾರು, ಬೇಡ ಅಂತ ತಾವೇ ಬೆಳಿಬೇಕು. ನಮ್ ದೊಡ್ಡ ಅತ್ತೆ ಅಷ್ಟು ನಮ್ಮ ಮೇಲೆ ಬಹಳ ಪ್ರೀತಿ ಅವರು. ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡಿವಿ. ಸಮಸ್ತ ಜನರಿಗೆ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಯಾಕೆ ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ನಾನು ಕೇಳ್ತೀನಿ ಅಂತಂದರೆ, ಮುಂದೆ ಬರುವ ಪೀಳಿಗೆಗೆ ಅದು ಮಾದರಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಇವತ್ತಿನ ಕಾಲ ತುಂಬ ಸಂಕುಚಿತ ಭಾವನೆಯಲ್ಲಿ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಂಥ ಸಾಧಕರ ಮಾತುಗಳು ಬೇರೆಯವರಿಗೆ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಸಣ್ಣ ವಿಷಯಗಳನ್ನು ನಾನು ಮಧ್ಯೆ ಪ್ರವೇಶ ಮಾಡಿಸಿದೆ. ಅಮ್ಮ, ಶ್ರೀಮತಿ ಜಿ ಉಮಾದೇವಿಯವರು ನಮ್ಮ ನಾಯಕರಾಗಿರ್ತಕ್ಕಂಥ ಜಿ ಶಿವಲಿಂಗಪ್ಪನವರ ಬದುಕಿನಲ್ಲಿ ತುಂಬ ಅವರ ಬಲಗೈಯಾಗಿ ನಿಂತು ಅವರಿಗೆ ಧೈರ್ಯ ಹೇಳುವ ಮೂಲಕ ಅವರು ಮತ್ತಷ್ಟು ಸಮಾಜ ಸೇವೆಯಲ್ಲಿ ತೊಡಗಲಿ ಅನ್ನುವ ಪ್ರೇರಣೆ ನೀಡುವ ಮೂಲಕ ಕೆಲಸ ಮಾಡಿದಿರಿ ಅಂತ ನಾನು ಬೇರೆಯವರಿಂದ ಕೇಳ್ತಿಳ್ಪಟ್ಟಿದ್ದೀನಿ. ಸುಮಾರು 50 ಜನ ಲೇಖಕರು ಪ್ರತಿ ಲೇಖನದಲ್ಲೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ, ಯಜಮಾನರ ಬಗ್ಗೆ ತುಂಬ ಮೌಲ್ಯಯುತವಾದಂಥ ಮಾತುಗಳನ್ನ ಹೇಳಿದರೆ. ಆ ಕಾರಣಕ್ಕೋಸ್ಕರ ನೀವು ಕೇಳಕ್ಕೆ ಬಯಸ್ತೀನಮ್ಮ. ಜಿ ಶಿವಲಿಂಗಪ್ಪನವರ ಹಾದಿ, ಅವರು ನಡೆದು ಬಂದ ದಾರಿ, ಅವರ ಬದುಕಿನ ಮೌಲ್ಯಗಳು ನಿಮಗೆ ಹೇಗನ್ಸುತ್ತಮ್ಮ? ಯಾವುದೇ ಕೆಲಸ ಮಾಡಲಿ ನನ್ನ ಮುಂದೆ ಹೇಳ್ತಾ ಇದ್ರು ಪ್ರತಿಯೊಂದನ್ನು. ಒಬ್ಬರೇ ಎಂದೂ ಮಾಡ್ತಿರ್ಲಿಲ್ಲ. ಹಿಂಗೋದ್ರೆ ಹೆಂಗ, ಪ್ರತಿಯೊಂದನ್ನು ವಿಚಾರ ಮಾಡೇನೆ ಮಾತಾಡ್ತಾ ಇದ್ವಿ ನಾವು. ಅದು ಈ ಒಂದು ಕೆಲಸ ಮಾಡ್ಬೇಕಾದ್ರೆ ಮಾಡ್ಲೋ ಬೇಡ, ಹಿಂಗ್ ಹೋಗ್ಲೋ ಬೇಡ ಅಂತಾನೆ ಕೇಳ್ತಾ ಇದ್ರು. ಅದನ್ನ ಇಬ್ರು ಕಲ್ತು ಚರ್ಚೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾ ಇದ್ರು. ಯಾವತ್ತೂ ನನ್ನ ಬಿಟ್ಟು ಅವ್ರೆಂದೂ ಮಾಡಿಲ್ಲ ಕೆಲಸ. ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಲಿ, MS ಅನ್ಸಾರಿ ಜೊತೆಗೆ ಹೋಗಲಿ, ಅವನಮ್ಮ ಎಲ್ಲದಕ್ಕೂ ನಾವು ಕೇಳೇ ಮುಂದೆ ಹೋಗೋದು. ಖಂಡಿತಮ್ಮ. ನನಗೇನು ಅನ್ಸುತ್ತೆ ಅಂದರೆ, ನೀವು ಹೇಳೋ ಮಾತನ್ನು ಕೇಳಿದ್ರೆ ನೋಡಿದರೆ ನಾನು ಗಮನಿಸುತ್ತೆ. ನನಗೆ ಹಿಂದೆ ಶಾಂತವೇರಿ ಗೋಪಾಲ್ ಗೌಡ್ರು ಅಂತ ಒಬ್ಬ ಸೋಷಲಿಸ್ಟು ಸಮಾಜವಾದಿ ನಾಯಕರಿದ್ದರು. ಶ್ರೀಮತಿ ನೀವು ಹೇಗೆ ನಮ್ಮ ನಾಯಕರಾಗಿರ್ತಾರೆ ಜಿ ಶಿವಲಿಂಗಪ್ಪ ಮತ್ತು ಜಿ ಉಮಾದೇವಿಯವರು ಹೇಗಿದ್ದರು, ಮಾದರಿಯಾಗಿದ್ದರು, ಹಾಗೆಯೇ ನನ್ನ ನಾಯಕ ಶಾಂತವೀರಿ ಗೋಪಾಲ್ ಗೌಡ ಅಂತೇಳಿ ಈ ರಾಜ್ಯವನ್ನು ಕಟ್ಟಿರತಕ್ಕಂಥ, ಈ ರಾಜ್ಯವನ್ನು ಬೆಳೆಸಿರ್ತಕ್ಕಂಥವ್ರು, ಕರ್ನಾಟಕ ಅನ್ನುವ ಹೆಸರಿಗೆ ಕರ್ನಾಟಕ ಅಂತೇಳಿ ಹೆಸರನ್ನ ನಾಮಕರಣ ಮಾಡಲಿಕ್ಕೆ ದೇವರಾಜ ಅರಸು ಅವರಿಗೆ ಪ್ರೇರಣೆ ನೀಡಿದಂಥವ್ರು. ಅವರು ಎಲ್ಲೇ ಕರ್ನಾಟಕ ಪ್ರವಾಸ ಮಾಡಿದ್ರು ಕೂಡ ತನ್ನ ಹೆಂಡತಿಗೆ ಶ್ರೀಮತಿ ಸೋನಕ್ಕ ಶಾಂತವೀರಿ ಅವರಿಗೆ ಹೇಳಿ ಈ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ರು ಅವರು. ಹಾಗೆ ನಮ್ಮ ಜಿ ಶಿವಲಿಂಗಪ್ಪನವರಿಗೆ ನೀವು ಮಾದರಿಯಾಗಿ ನಿಂತಿದ್ದು, ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನಿಜವಾಗ್ಲೂ ನನಗೆ ಖುಷಿ ಅನಿಸುತ್ತೆ. ನಾನು ಯಾಕೆ ಶಾಂತವೀರಿ ಗೋಪಾಲ್ ಗೌಡ್ರನ್ನ ವಿಷಯ ಪ್ರಸ್ತಾಪ ಮಾಡಿದೆ ಅಂದರೆ, ನಾನು ಎಲ್ಲೋ ಓದಿದ್ದು, ಎಲ್ಲೋ ನಮ್ಮ ತಂದೆಯಿಂದ ಕೇಳಿದಂಥ ಮಾತು. ಆ ಕಾರಣಕ್ಕೋಸ್ಕರ ನೀವು ನನಗೆ ಮಾದರಿ ಆದ್ರಿ ಅಂತ ಕಾಣ್ಕೊಂಡು ಪ್ರಸ್ತಾಪ ಮಾಡಿದೆ. ಜೊತೆಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತೇಳಿ ಜೇಡ್ರ ದಾಸಮಯ್ಯ ಅನ್ನುವಂಥ ಒಬ್ಬ ಶರಣರು ಹೇಳಿದಂಥ ಮಾತು ಕೂಡ ನಿಮ್ಮ ಇಬ್ಬರಿಗೆ ಅದು ಅನ್ವಯಿಸುತ್ತೆ ಅನ್ನೋ ಮಾತನ್ನು ಕೂಡ ಬಯಸ್ತೀನಿ. ಜೊತೆಗೆ ಸರ್, ನನಗೆ ಭಾಳ ತುಂಬ ನಿಮ್ಮ ಬದುಕಿನ ಅನುಭವಗಳು ತೆರೆದುಕೊಳ್ತಾ ಹೋಗ್ತವೆ ಜನರ ಮಧ್ಯೆ, ಪ್ರೇಕ್ಷಕರಿಗೆ. ಜೊತೆಗೆ ಸಮಾಜ ಸೇವೆ ತೊಡಗಿದ್ರಿ. ಈ ಆಧ್ಯಾತ್ಮದ ಕ್ಷೇತ್ರದ ಸಮಾಜ ಸೇವೆ ಮಾಡ್ತಾ 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 ಆಧ್ಯಾತ್ಮ ಕ್ಷೇತ್ರದ ಹೋಗ್ತೀರಿ. ಯಾಕೆ ಈ ಪ್ರಭಾವ ಯಾಕಾಯ್ತು? ಹೇಗಾಯ್ತು ಪ್ರಭಾವ? ಸಮಾಜ ಸೇವೆ ಜೊತೆಗೆ ಆಧ್ಯಾತ್ಮ ಆಧ್ಯಾತ್ಮ ಈ ಮಠ ಅಂತ ಹೋಗ್ತೀರಿ, ಸ್ವಾಮೀಜಿಗಳಂತ ಹೋಗ್ತೀರಿ, ಎಲ್ಲೋ ಇಳಕಲ್ ಮಾಂತಪ್ಪ ಅಂತ ಹೋಗ್ತೀರಿ, ಮತ್ತೆಲ್ಲೋ ಗದಗಿನ ತೋಂಟದರ್ಶಿಗಳಂತ ಹೋಗ್ತೀರಿ, ಮತ್ತೆಲ್ಲೋ ಕೂಡಲ ಸಂಗಮದ ಬಸವ ಧರ್ಮ ಪೀಠಕ್ಕೆ ಹೋಗ್ತೀರಿ, ಜೊತೆಗೆ ಚಿತ್ರದುರ್ಗಕ್ಕೆ ಹೋಗ್ತೀರಿ. ಯಾಕೆ ನಿಮಗೆ ಸ್ವತಂತ್ರವಾಗಿ ದುಡಿಮೆ ಮಾಡುವಂಥ ಶಕ್ತಿ, ಲೋಹಿ ಅವರ ಮಾತನ್ನು ಅನುಸರಿಸಿ ತಮ್ಮ ಸುತ್ತಮುತ್ತಲಿನ ಜನರಲ್ಲಿ ಅವೇರ್ನೆಸ್ ಮೂಡಿಸಿ ಕೆಲಸ ಮಾಡಿರಿ, ಹೇಳಿ ಸರ್. ಈಗ ಅವೆಲ್ಲವನ್ನು ಮಾಡ್ತೋ ಜೊತೆಗೆ ನಮಗೆ ಏನಾದರೂ ಲೋಪದೋಷಗಳು ಆದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಗುರುಗಳು ಎಂಬುದು ನಮ್ಮ ಒಂದು ನಂಬಿಕೆ. ಯಾವುದೇ ಇರಲಿ ಗುರು ಮಾರ್ಗದರ್ಶನ ಬೇಕಂತಾರೆ. ಆದ ಕಾರಣ ನಾನು ಅಂಥ ಗುರುಗಳ ಕಡೆಯಿಂದ ಕೇಳಿ ಹೇಳಿ ನಾವು ಏನು ಮಾಡಿದ್ರು ನಮ್ಮ ದಂಪತಿಗಳು ಚಿಂತನೆ ಮಾಡ್ತಿದ್ದೀವಿ ರೀ. ಆದರೂ ಕೂಡ ಅದ್ರ ಮೇಲೆ ಆ ಗುರುಗಳ ಆಶೀರ್ವಾದ ಅನ್ಕೊಳ್ರಿ, ಅವ್ರ ಮಾರ್ಗದರ್ಶನ ಅನ್ಕೊಳ್ರಿ, ಅಂಥವ್ರ ಮಾರ್ಗದರ್ಶನ ತಗೊಂಡು ನಾವು ಮುಂದುವರಿತಿದ್ವಿ. ಯಾವುದೇ ಆಗಲಿ ನನಗೆ ಭಾಳಷ್ಟು ಇದಾದದ್ದಂತಂದ್ರೆ ನಮ್ಮ
ಇಲ್ಕಲಪ್ಪಗಳು, ಹ್ಮ್. ಆನಂತರ ಗದಗಿನ ತೋಂಡದಾರವರು. ಹ್ಮ್ ಹ್ಮ್ ಅವರು ಹಿಂಗೆ ಇಂಥ ಹೇಳಿದ ಕೂಡಲೇ ಭಾಳ ಆತ್ಮೀಯತೆಯಿಂದ ಅವರು ಇದು ಮಾಡ್ತಿದ್ರು ಹ್ಮ್ ತೋಂಡದಾರರು. ಹ್ಮ್ ಹ್ಮ್ ಅಬ್ಬಾ ಹ್ಞೂ ರೀ. ಎಸ್ ಸರ್. ಹ್ಮ್ ಯಾವುದೇ ಇದು ಹಿಂಗೈತೆ ಅಂತಂದ ಕೂಡಲೇ ಅದಕ್ಕೆ ಹಿಂಗಲ್ಲ ಹಿಂಗಂತಂದೇಳಿ ಹ್ಮ್ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಹ್ಮ್ ನಮ್ಮ ಮಗಳ ಪುಸ್ತಕಗಳು ನಾನು ಒಯ್ದು ಹಿಂಗೆ ಕೊಟ್ಟ ಕೂಡಲೇ ಹ್ಮ್ ಭಾಳ ಸಂತೋಷಪಟ್ಟು ಹೇಳಿದರು, ಹ್ಮ್ ಹಿಂಗೆ ಇನ್ನು ಎಷ್ಟೇ ಪುಸ್ತಕಗಳು ಬಿಡುಗಡೆ ಆಗಲಿ ಹ್ಮ್ ನಮಗೆ ಒಂದು 100 ಪುಸ್ತಕಗಳು ತಂದು ಕೊಡಪ್ಪ ಹ್ಮ್ ಅಂತಂದೇಳಿ ಹೇಳಿದರು. ಹ್ಮ್. ನಮ್ಮ ಮಗಳಿಗೆ 10 ಪುಸ್ತಕ ಬರ್ದಾದ್ರೂ 10 ಪುಸ್ತಕಗಳು ಬಿಡುಗಡೆ ಆದ ಕೂಡಲೇ ಒಂದು 100 ಬುಕ್ಕ ತಂದ್ಕೊಡು, ಹ್ಮ್ ಅದ್ರ ಬೆಲೆ ಎಷ್ಟೈತೆ ಅಷ್ಟು ರೊಕ್ಕ ತಗೊಂಡು ಹೋಗಿ ನೀನು, ಹ್ಮ್ ಹ್ಮ್ ಹಂಗೆ ಇದು ಬೇಡ ಅಂತಂದೇಳಿ ಹ್ಮ್ ಮಾರ್ಗದರ್ಶನ ಮಾಡಿದರು. ಖಂಡಿತ.